ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. 2ನೇ ಅರಸುಗಳು 20ನೇ ಅಧ್ಯಾಯ 5ನೇ ವಚನ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಗುಣ ಹೊಂದು ನಡೆದು ನನ್ನ ಆಲಯಕ್ಕೆ ಬರುವಿ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಈಚಿಕೆಗೆ ಕಷ್ಟಗಳು ಎದುರಾದಾಗ, ಸಮಸ್ಯೆಗಳು ಎದುರಾದಾಗ ಈಚಿಕೆನು ಯಾವ ದೇವ ಸೇವಕರ ಮೇಲೆ, ಯಾವ ಮನುಷ್ಯರ ಮೇಲೆ ಆಧಾರ ಇಡಲ್ಲ ಹಾಗೆ ದೇವ್ರ ಮೇಲೆ ಆಧಾರ ಇಟ್ಟಿದ್ದೀನಿ ಪ್ರಿಯರೇ. ಮೊದಲನೇದಾಗಿ ದೇವ್ರ ಮೇಲೆ ಆಧಾರ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಿಯರೇ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಿಯರೇ. ಹಲ್ಲೆಲೂಯ. ಈ ಮುಂಜಾನೆ ಸಮಯ ನಮಗೆ ಸಮಸ್ಯೆಗಳು ಎದುರಾದಾಗ, ನಮಗೆ ಕಷ್ಟಗಳು ಎದುರಾಗುವಾಗ ನಾವು ಯಾರ ಮೇಲೆ ಆಧಾರ ಇಡ್ತೀವಿ ಪ್ರಿಯರೇ? ದೇವ ಸೇವಕರ ಮೇಲ, ಮನುಷ್ಯರ ಮೇಲ, ಆದ್ರೆ ಯಾರ ಮೇಲೆ ನಾವು ಆಧಾರ ಇಟ್ಟು ಜೀವಿಸ್ತಾ ಇದ್ದೇವೆ ಪ್ರಿಯರೇ? ಆದ್ರೆ ನಾವು ಮಾಡುವುದು ಪ್ರಿಯರೇ, ದೇವರ ಮೇಲೆ ಆಧಾರ ಇಟ್ಟು ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ನಾವು ದೇವರಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರಿಯರೇ. ಇಲ್ಲಿ ಇಜ್ಜಿಕೆಯನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಇಜ್ಜಿಕೆನಿಗೆ ಬಂದಂತ ರೋಗ ಗುಣ ಹೊಂದಿಸಿದಂತ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಗುಣಪಡಿಸುವಂತ ದೇವ್ರ ಪ್ರಿಯರೇ. ನಮ್ಮ ಸಮಸ್ಯೆಗಳಿಂದ ತೆಗೆಯುವಂತ ದೇವ್ರ ಪ್ರಿಯರೇ, ನಮ್ಮ ಕಷ್ಟಗಳಿಂದ ಬಿಡಿಸುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಪ್ರಿಯರೇ, ನಾವು ಮಾಡುವುದೇನು ಪ್ರಿಯರೇ? ನಾವು ದೇವರಲ್ಲಿ ನಂಬಿಕೆ, ವಿಶ್ವಾಸ, ದೇವ್ರ ಮೇಲೆ ಆಧಾರ ಇಟ್ಟು ನಾವು ಜೀವಿಸುವಂತರಾಗಿರ್ಬೇಕು ಪ್ರಿಯರೇ. ಇಜ್ಜಿಕೆಯನ್ನ ಪ್ರಾರ್ಥನೆ ಕೇಳಿದಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿ, ನಮ್ಮ ಕಣ್ಣೀರನ್ನು ನೋಡಿ ದೇವರು ನಮ್ಮನ್ನು ಸಹ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯ. ಇಜ್ಜಿಕೆಗೆ ಮತ್ತು ತಿರುಗಿ ನಂದಾವರ್ತಿ 15 ವರ್ಷವನ್ನು ಆಯಸ್ಕಾಲವನ್ನು ದೇವರು ಅನುಗ್ರಹಿಸಿದ್ರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಬರಲ್ಲಂತ ಎಷ್ಟೇ ನಮ್ಮ ಆಶೀರ್ವಾದಗಳು ಇದ್ದಿರ್ಬೋದು ಪ್ರಿಯರೇ, ಆದ್ರೆ ದೇವರು ನಮಗೆ ಇನ್ನು ತಿರುಗಿ ನಂದಾವರ್ತಿ ನಮಗೆ ಬೇಕಾಗಿರೋದೆಲ್ಲ ಆಶೀರ್ವಾದ ಒದಗಿಸಿ ನಮ್ಮ ಕುಟುಂಬದಲ್ಲಿ ಆತನ ಕೃಪೆಯಿಂದ ನಡೆಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ದೇವರು ನಮ್ಮ ಪ್ರಾರ್ಥನೆ ಕೇಳುವಂತರಾಗಿದ್ದಾರೆ, ನಮ್ಮ ಕಣ್ಣೀರನ್ನು ನೋಡ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ ಎಂಬುದಾಗಿ ಈ ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮನ್ನು ಆಶೀರ್ವಾದದಿಂದ ನಮ್ಮ ನಡೆಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಸಮಯ ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನವು ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅವರು ಪ್ರಾರ್ಥನೆಯನ್ನು ಕೇಳ್ತಾ ಇದೆಯಪ್ಪ, ಅವ್ರ ಕಣ್ಣೀರನ್ನು ನೋಡ್ತಾ ಇದೆಯಪ್ಪ. ಈ ಮುಂಜಾನೆ ಸಮಲಿ ಅವ್ರು ಯಾವ ಕಷ್ಟಗಳು ಎದುರಾಗ್ತಿಂತ, ಸಮಸ್ಯೆಗಳು ಎದುರಾಗ್ತಿಂತ ಭಯ ಪಡ್ತಾ ಇದ್ರಬಹುದು ಪ್ರಭಾ. ಆದ್ರೆ ನೀವು ಇಜ್ಜಿಕೆಯ ಪ್ರಾರ್ಥನೆ ಕೇಳಿದಂತ ದೇವರು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರಿಗೆ ಪ್ರಾರ್ಥನೆ ಕೇಳಿ ಅವರ ಕಣ್ಣೀರನ್ನು ನೋಡಿ ಅವ್ರಿಗೆ ಬೇಕಾಗಿರೋದನ್ನ ಎಲ್ಲವನ್ನು ಒದಗಿಸುವಂತ ದೇವ್ರು ನೀವಾಗಿರಪ್ಪ. ಅವರ ಕಷ್ಟದಿಂದ ಭಯ ಪಡ್ತಾರಪ್ಪ, ಕಷ್ಟದಿಂದ ಬಿಡುಗಡೆ ಮಾಡ್ರಿ. ರೋಗದಿಂದ ಭಯ ಪಡ್ತಾ ಇರ್ಬೋದು ಪ್ರಭಾ, ರೋಗದಿಂದ ಬಿಡಿಸುವಂತ ದೇವ್ರು ನೀವಾಗಿರು ಪ್ರಭಾ. ತಂದೆ ದೇವರೇ, ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವ ಸಮಸ್ಯೆಗಳಿಂದ, ಯಾವ ರೋಗಗಳಿಂದ, ಯಾವ ಅನೇಕ ವಿಷಯಗಳಿಂದ ಅವ್ರ ಭಯದಲ್ಲಿ ತುಂಬಿದಂತ ಜೀವಿತನು ಪ್ರಭಾ ಎಲ್ಲ ಸಂಪೂರ್ಣವಾಗಿ ತಂದು ನೀವು ಬಿಡಿಸಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ತಂದೆ ಅವ್ರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಜೀವಿಸುವಂತೆ ಅವ್ರ ಕೃಪೆ ಮಾಡಿ ನೀವೇ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಷ್ಟು ಜನರು ವಾಗ್ದಾನ ಕೇಳಿ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ, ಸಂತೋಷವುಳ್ಳವರ ಅಂತ ಆಗಿದ್ರು ಪ್ರಿಯರೇ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ.
ಮತ್ತು ನೀವು ಹೊಂದ್ಕೊಂಡಿರುವಂತ ಬಲವು ಸಂತೋಷವು ಅವರು ಸಹ ಬಲ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.